ಹಾಯ್ ಫ್ರೆಂಡ್ಸ್, ಊರಿಗೆ ಹೋಗ್ತಾ ಇದ್ದೆ. ಊರಿಗೆ ಹೋಗ್ಬೇಕಾದ್ರೆ ಒಂದು ಕಾಲ್ ಬಂತು ನನಗೆ. ಸಡನ್ನಾಗಿ ಒಂದು ಅಪ್ಡೇಟ್ ಆಗಿದೆ. ಏನು ವಿಚಾರ ಅಂದರೆ, ಈ ವಿಚಾರದ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಜನ ಕೂಡ ನೋಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಉಮೇಶ್ ರೆಡ್ಡಿಗೆ ಮೊಬೈಲ್ ಸಿಕ್ಕಿದ್ದು, ಮತ್ತು ಈ ಒಂದಷ್ಟು ಕ್ರಿಮಿನಲ್ಸ್ಗಳಿಗೆ ಮೊಬೈಲ್ ಸಿಕ್ಕಿ ಅವರು ಆ ಮೊಬೈಲನ್ನು ಇಟ್ಕೊಂಡು ಫುಲ್ ಆರಾಮಾಗಿ ಒಳ್ಳೆ ಹೈಟೆಕ್ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ವಿಡಿಯೋಗಳೆಲ್ಲ ಹೆಂಗೆ ವೈರಲ್ ಆಯಿತು ಅಂತ ಹೇಳಿ ಒಂದಷ್ಟು ತನಿಖೆ ಮಾಡುವಾಗ ನಟ ಧನ್ವೀರ್ ಈ ವಿಡಿಯೋವನ್ನು ವೈರಲ್ ಮಾಡಿಸಿದ್ದಾರೆ ಅಂಥೇಳಿ ಬೆಳಗಿನ ಜಾವ ಸುಮಾರು 3:15 ಧನ್ವೀರ್ ಅವರನ್ನು CCB ವಶಕ್ಕೆ ಪಡೆದುಕೊಂಡಿದೆಯಂತೆ. ಅವರು ಏರ್ಪೋರ್ಟ್ನಲ್ಲಿದ್ದರಂತೆ. ಒಂದು ಪ್ರಶ್ನೆ, ಧನ್ವೀರ್ ಅವರು ಏರ್ಪೋರ್ಟ್ನಲ್ಲಿ ಯಾಕಿದ್ರು ಅಂತ ಮೂಡುತ್ತೆ. ಇರಲಿ, ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಿದ್ದಾರಂತೆ. ಸೊ ಇಲ್ಲಿ ಧನ್ವೀರ್ ಅವರು ಆ ವಿಡಿಯೋನ ವೈರಲ್ ಮಾಡಿಸಿದ್ದಾರೆ ಅಂಥೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತು ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡ್ತಾ ಇದೆ. ಸೊ CCB ಪರಿಶೀಲನೆ ಮಾಡ್ತಾ ಇದೆ. ಸೊ ಇಲ್ಲಿ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ವೈರಲ್ ಮಾಡಿದ್ದು ಇಂಪಾರ್ಟೆಂಟಾ ಅಥವಾ ಅಲ್ಲಿ ಜೈಲೊಳಗಡೆ ಪರಪ್ಪನ ಅಗ್ರಹಾರದಲ್ಲಿ ಹೈಟೆಕ್ ಲೈಫ್ನ ನಡೆಸ್ತಿರೋದು ಇಂಪಾರ್ಟೆಂಟಾ? ಈಗ ಒಂದು ಹಾಸಿಗೆ ದಿಂಬಿಗೋಸ್ಕರ ನಟ ದರ್ಶನ್ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಅಂತಲೇ ಕೋರ್ಟ್ನಲ್ಲಿ ಗೋಳಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಅದಕ್ಕೆ ಅಂತಲೇ ಒಂದಷ್ಟು ವಾದ ಪ್ರತಿವಾದಗಳೆಲ್ಲ ಆಗೋಯ್ತು. ಈವರೆಗೂ ಕೂಡ ಅವ್ರು ಅಂದ್ಕೊಂಡಂಗೆ ಎಲ್ಲೂ ಕೂಡ ಒಂದು ಚೂರು ಕೂಡ ಅವರಿಗೆ ಒಂದು ಹಾಸಿಗೆ ದಿಂಬು ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ. ಸೊ ಅವ್ರನ್ನ ಗಲೀಜಾಗಿ ನಡೆಸ್ಕೊಳ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಹೀಗಿರುವಾಗ ಯಾರೋ ಒಬ್ಬ ಕ್ರಿಮಿನಲ್ಗಳಿಗೆ, ಭಯೋತ್ಪಾದಕರಿಗೆ, ಆ ಅತ್ಯಾಚಾರವನ್ನು ಮಾಡಿದಂಥ ಈ ಹೀನ ಕಾಮಿಗೆ, ಯಾರೋ ಅವನು ಕಾಮುಕ ಉಮೇಶ್ ರೆಡ್ಡಿಗೆ ಆ್ಯಂಡ್ರಾಯ್ಡ್ ಫೋನು, ಮುಂದಗಡೆ TV, ನೆಮ್ಮದಿ ಜೀವನವನ್ನು ಕೊಡ್ತಾ ಇದೆಯಲ್ಲ, ಇದು ಸರ್ಕಾರ. ಅಲ್ಲಿ ಏನಾಗ್ತಾ ಇದೆ ಆ್ಯಕ್ಚುಲಿ, ಈ ರೀತಿ ಆಗೋದಕ್ಕೆ ಕಾರಣ ಏನು, ಇದನ್ನು ಮಾಡಿದವ್ರು ಯಾರು ಅಂತ ಪತ್ತೆ ಹಚ್ಚೋದು ಬಿಟ್ಟು ಯಾರು ವಿಡಿಯೋ ವೈರಲ್ ಮಾಡಿದ್ದು ಅಂತ ಪತ್ತೆ ಹಚ್ಕೊಂಡು ಏನು ಉದ್ಧಾರ ಮಾಡಬೇಕು, ಏನು ಒಳ್ಳೇದು ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ ಸ್ವಾಮಿ ನೀವು? ನಿಜವಾಗ್ಲೂ ಹೇಳ್ತೀನಿ, ಇದರಂಥ ಕಚ್ಚಡ ಒಂದು ಥಿಂಕಿಂಗ್ ನನ್ನ ಪ್ರಕಾರ ಮತ್ತೊಂದು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೋಡಿ, ಇಲ್ಲಿ ನಾನೊಂದು ಹೇಳ್ತೀನಿ ನಿಮಗೆ. ಉದಾಹರಣೆಗೆ, ಈಗ ಜಾರಕಿಹೊಳಿ ವಿಡಿಯೋನ ವೈರಲ್ ಮಾಡಿ ಈಗ ಕಳೆದ 6-7 ವರ್ಷಗಳ 10 ವರ್ಷ ಆಯ್ತು ಅನ್ಸುತ್ತೆ, 7-8 ವರ್ಷ ಆಯಿತು ವೈರಲ್ ಮಾಡಿದ್ರು. ಅವರಿಗೆ ಅದಕ್ಕೆ ಮರ್ಯಾದೆನೂ ಹೋಯಿತು, ರಮೇಶ್ ಜಾರಕಿಹೊಳಿದು, ಜೊತೆಗೆ ಅವರಿಗೆ ಶಿಕ್ಷೆ ಥರನೂ ಆಯಿತು. ಆದರೆ ವೈರಲ್ ಮಾಡಿಸಿದ್ದು ಯಾರು ಅಂತ ಕಂಡುಹಿಡಿಲಿಲ್ಲ. ಆದರೆ ಇಲ್ಲಿ ಏನು ತಪ್ಪಾಗಿದೆ ಅದನ್ನು ತನಿಖೆ ಮಾಡಬೇಕು. ಅದು ಬಿಟ್ಬಿಟ್ಟು ವೈರಲ್ ಮಾಡಿಸಿದ್ದು ಯಾರು ಅಂತ ಕಂಡುಹಿಡಿತೀರಾ? ಅಲ್ಲಿ ಕಂಡುಹಿಡಿಲಿಲ್ಲ, ಇಲ್ಲಿ ಕಂಡುಹಿಡಿತಿದ್ದೀರಾ. ಇದು ಹೆಂಗೆ? ಇದು ಯಾವ ರೀತಿ? ಈ ರೀತಿಯಾದಂಥ ವ್ಯವಸ್ಥೆ, ಇದು ವ್ಯವಸ್ಥೆ ಅಲ್ಲ. ಇಲ್ಲಿ ಏನೋ ನಡೀತಾ ಇರೋದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ವ್ಯವಸ್ಥೆ ಅಲ್ಲ. ವ್ಯವಸ್ಥಿತವಾಗಿ ಇಲ್ಲಿ ಷಡ್ಯಂತ್ರಗಳು ಅಥವಾ ಸಂಚೋ ನಡೀತಾ ಇದೆ ವಿನಃ ಬೇರೆ ಏನಿಲ್ಲ. ಈಗ ಮಾಡಿರ್ಬೋದಪ್ಪ, ಧನ್ವೀರ್ ಅವರೇ ವೈರಲ್ ಮಾಡಿದ್ರು ಅಂದ್ಕೊಳ್ಳಿ, ಏನಿವಾಗ ಏನು ಪ್ರಯೋಜನ? ಈಗ ನೀವು ಅದನ್ನು ತನಿಖೆ ಮಾಡಿಸಿ ಅದು ವೈರಲ್ ಮಾಡಿಸಿದ್ದಕ್ಕೆ ಏನು ಶಿಕ್ಷೆ ಕೊಡ್ತೀರಾ ನೀವು? ತಪ್ಪೇನು? ಈಗ ನಾನೇ ಒಬ್ಬ ಮಾಧ್ಯಮದವನು, ನಾನೇ ಅದನ್ನು ಕಂಡುಹಿಡ್ಕೊಂಡು ನಾನೇ ವೈರಲ್ ಮಾಡ್ತೀನಿ. ಅದೇ TV ಚಾನಲ್ ಅವರು ವೈರಲ್ ಮಾಡಿದಿದ್ರೆ, ಅಥವಾ ನಾನೊಬ್ಬ ಏನು ಆ್ಯಂಕರ್ ಆಗಿ ಅಥವಾ ಸೋಷಿಯಲ್ ಮೀಡಿಯಾದಿಂದ ವೈರಲ್ ಮಾಡಿದಿದ್ರೆ, ಈಗ ಈ ರೀತಿ ಜೈಲಲ್ಲಿ ನಡೀತಾ ಇದೆ ಅಂತೇಳಿ ವೈರಲ್ ಮಾಡಿಬಿಟ್ರೆ ಅವಾಗೇನು ಮಾಡ್ಕೊಳಕ್ಕಾಗಲ್ಲ ನಿಮಗೆ. ಧನ್ವೀರ್ ಮಾಡಿದ್ದಕ್ಕೆ ಮಾತ್ರ ತಪ್ಪು ಅಂತ ನೀವು ಬಿಂಬಿಸ್ತಾ ಇದ್ದೀರಾ. ಈಗ ನಾನೇನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ, ಓನಾಗಿ ಮಾಡಿದ್ದೀನಿ ಅಂತ ನಾನು ಈ ಥರ ಮಾತಾಡ್ತಾ ಇಲ್ಲ. ನ್ಯಾಯ ಎಲ್ಲಿರುತ್ತೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನನಗೆ ನ್ಯಾಯ ಇಂಪಾರ್ಟೆಂಟು. ಯಾಕಂದರೆ ನ್ಯಾಯ ಯಾವ ಕಡೆ ಇರುತ್ತೋ ನಾನು ಆ ಕಡೆ ಇರ್ತೀನಿ. ಇವತ್ತು ಏನೋ ಓನಾಗಿ ಕೆಲವರೆಲ್ಲ ಅದೇ ಹೇಳ್ತಾ ಇದ್ದಾರೆ, ಓನಾಗಿ ಮಾತಾಡ್ತಿದ್ಯಾ, ಓನಾಗಿ ಮಾಡ್ತಾ ಇದೆಯಾ, ಅದಕ್ಕೆ ದರ್ಶನ್ ಪರ ಮಾತಾಡ್ತಾ ಇದೆಯಾ ಅಂತ. ಇಲ್ಲ ಸ್ವಾಮಿ, ನಾವು ತಪ್ಪು ಮಾಡಿದ್ರೆ ಯಾರಾದರೂ ಬಿಡಲ್ಲ ಸ್ವಾಮಿ. ಅದು ಯಾರೇ ಆಗಿರಲಿ, ಯಾವ ನಟರೇ ಆಗಲಿ, ಯಾವ ದೊಡ್ಡ ರಾಜಕಾರಣಿನೇ ಆಗಿರಲಿ, ಯಾರೇ ಆಗಿರಲಿ, ಎಲ್ಲಿದೆ ನ್ಯಾಯ ಅಲ್ಲೇ ಮಾತಾಡ್ತೀನಿ. ಈ ವಿಚಾರದಲ್ಲಿ ನ್ಯಾಯ ಬಂದು ಇವಾಗ ದರ್ಶನ್ ಕಡೆನೇ ಇದೆ, ಆಯಿತಾ? ಅವ್ರಿಗೊಂದು ನ್ಯಾಯ, ಅಲ್ಲಿ ಯಾರೋ ಅತ್ಯಾಚಾರಿಗಳಿಗೊಂದು ನ್ಯಾಯ, ನಟ ದರ್ಶನ್ಗೊಂದು ನ್ಯಾಯ ಅಂತಂದರೆ ಹೆಂಗ್ರಿ ಸ್ವಾಮಿ? ಏನು ದರ್ಶನ ಏನು ಅತ್ಯಾಚಾರ ಮಾಡಿ ಬಂದವರ, ರೇಪ್ ಮಾಡಿ ಬಂದವರ, ದರೋಡೆ ಮಾಡಿ ಬಂದವರ, ಏನು ಅಂತ ಹೇಳಿ ಈ ರೀತಿಯಾಗಿ ನಮ್ಮ ವ್ಯವಸ್ಥೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಪರಮೇಶ್ವರ್ ಅವರು ವಿಡಿಯೋ ಹೆಂಗೆ ವೈರಲ್ ಆಯಿತು, ತನಿಖೆ ಆಗ್ತಾ ಇದೆ ಅಂತ ಹೇಳ್ತವ್ರೆ ವಿನಃ, ವಿಡಿಯೋ ಹೆಂಗೆ ವೈರಲ್ ಆಯಿತು, ತನಿಖೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ವಿನಃ, ಹೆಂಗೆ ಇದು ಈ ರೀತಿ ಯಾರಿದು ವ್ಯವಸ್ಥೆ ಕಲ್ಪಿಸ್ಕೊಟ್ರು, ಯಾರಿದನ್ನು ವ್ಯವಸ್ಥೆ ಕಲ್ಪಿಸ್ಕೊಟ್ರು, ಜೈಲಲ್ಲಿ ಹೈಟೆಕ್ ವ್ಯವಸ್ಥೆ ಹೆಂಗೆ ಬಂತು ಅಂತ ಇದ್ರ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಸೊ ನಾನು ಬಿಡಲ್ಲ, ಊರಿಗೆ ಹೋಗ್ತಾ ಇದ್ದೀನಿ. ಅಪ್ಡೇಟ್ ಬಂದರೂ ಕೂಡ ರೋಡ್ ಮಧ್ಯದಲ್ಲಿ ನಿಲ್ಸ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ. ಈ ವಿಚಾರನ ಇಲ್ಲಿಗೆ ಬಿಡಲ್ಲ, ಇನ್ನೊಂದ್ಸಲಿ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಅಲ್ಲಿವರೆಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ಮಾಡಿ. ಥ್ಯಾಂಕ್ ಯು.